ಮತ್ತು ಅದನ್ನು ಬಿತ್ತೇಬೇಕು. ಅದು ಒಂದೇ ಮಾವಿನ ಹಣ್ಣನ್ನು ಕೊಡುತ್ತೆ. ಆದರೆ ಮಾವಿನ ಹಣ್ಣು ಬೀಜವನ್ನು ಬಿತ್ತಿದಾಗ ಲಕ್ಷ ಲಕ್ಷ ಹಣ್ಣುಗಳು ಬರುತ್ತೆ. 16 ವರ್ಷಗಳಲ್ಲಿ ಸಾವಿರಾರು ಹಣ್ಣು, ಲಕ್ಷಾವಧಿ ಹಣ್ಣುಗಳು ಬರ್ತವೆ. ಭತ್ತವನ್ನು ಬಿತ್ತುತ್ತೇವೆ. ಭತ್ತವನ್ನು ಬಿತ್ತಿದಾಗ 100 ಕಾಳುಗಳೆಲ್ಲ ಸಮೃದ್ಧವಾಗಿ ತುಂಬಿಕೊಂಡು ಒಂದು ಪೈರು ಬಂತು. ಆ ಪೈರುಗಳಲ್ಲಿ ಒಂದೊಂದು ಕಾಳು, ಒಂದೊಂದು ಅಕ್ಕಿ, ಒಂದೊಂದು ಅಕ್ಕಿಯ ನಿರ್ಮಾಣವನ್ನು ಮಾಡಬೇಕು ಭಗವಂತ. ಒಂದೊಂದು ಅಕ್ಕಿಯನ್ನು ನಿರ್ಮಾಣ ಮಾಡುವುದಕ್ಕೂ ಒಂದು ಭತ್ತದ ಕವಚ ಇದೆ. ಆ ಭತ್ತದ ಕವಚದ ಮಧ್ಯದಲ್ಲಿ ಒಂದು ಸಣ್ಣದಾದ ಅಕ್ಕಿಯ ಹನಿ, ನೀರಿನ ಅಕ್ಕಿಯ ಹನಿ. ಆ ಡ್ಯೂ ಇದ್ದಂತೆ ಪರಮಾತ್ಮ ಅದರಲ್ಲಿ ಒಂದನ್ನು ಸೇರಿಸಿದ. ಆ ಬಿಳಿಯಾದ ರಸಭರಿತವಾದ ಒಳ್ಳೆ ಪ್ರೋಟೀನು, ವಿಟಮಿನ್ನು